ಕಡಬ ತಾಲೂಕಿನ ಕೈಕಂಬ, ಕೆಂಜಾಳ, ಕೊಂಬಾರು ಸಿರಿಬಾಗಿಲು ಪ್ರದೇಶದಲ್ಲಿ ಫೆಬ್ರವರಿ 19ರ ರಾತ್ರಿ ವಿಚಿತ್ರ ಘಟನೆ ನಡೆದಿದೆ. ರಾತ್ರಿ ತುಂತುರು ಮಳೆಯ ಅನುಭವವಾದ ಬಳಿಕ ಬೆಳಿಗ್ಗೆ ಮನೆಗಳ ಅಂಗಳ, ಗಿಡಗಳು ಹಾಗೂ ಒಣ ಹಾಕಿದ ಬಟ್ಟೆಗಳ ಮೇಲೆ ಹಳದಿ ಬಣ್ಣದ ಸೂಕ್ಷ್ಮ ಚುಕ್ಕಿಗಳು ಕಾಣಿಸಿಕೊಂಡಿವೆ. ಈ ಚುಕ್ಕಿಗಳು ಒಣಗಿದ ನಂತರ ಹತ್ತಿಯಿಂದ ತೆಗೆಯುವಾಗ ಹಳದಿ ಪೌಡರ್ನಂತೆ ಕಾಣುತ್ತಿರುವುದು ಸ್ಥಳೀಯರಲ್ಲಿ ಆಶ್ಚರ್ಯ ಮೂಡಿಸಿದೆ. ಘಟನೆಯ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಜನರು ಪರಿಶೀಲನೆ ನಡೆಸಿ ಇದೇ ರೀತಿಯ ಹಳದಿ ಕಲೆಗಳು ಕಂಡುಬಂದಿವೆ ಎಂದು ತಿಳಿಸಿದ್ದಾರೆ. ಮಾಹಿತಿ ದೊರಕುತ್ತಿದ್ದಂತೆಯೇ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾದರಿ ಸಂಗ್ರಹಿಸಿದ್ದಾರೆ. ಇದು ನಿಜವಾಗಿಯೂ ಹಳದಿ ಮಳೆಯೇ ಅಥವಾ ಪ್ರಾಕೃತಿಕ ಕಾರಣವೇ? ಪರಿಶೀಲನಾ ವರದಿ ಬಳಿಕವೇ ಸತ್ಯ ಹೊರಬೀಳಲಿದೆ. ಅಂಚ ಬರ್ಸ ಬರ್ತದಂದ ಅದಾಯ್ತು ಒಂದು ನೆಂಗ್ಲಿಗೆ ರಾತ್ರಿ ವಿಷಯ ಗೊತ್ತಾಗ್ತದೆ. ಕಾಂಡೆ ಉಣ್ಣಾಗ ಪೂರ ಬುಳ್ಳಿ ಬಿಡ್ಕೊಂಡು ಅವು ಮಂಜಲ್ ಕಲರ್ ಉಂಡು ಆ ತಿಪ್ಪು ಅಂಚ ನಾನು ಆಯ್ತ ಮಾಹಿತಿಯಿಂದ ಗೊತ್ತಿದ್ದಿ ನರಮನೆಗೆ ಪವರ್ನ ಒರಿಯರ್ನ ಎಂಚಿನ ಗೊತ್ತಿದ್ದು ವಿಷಯ. ಬಾಗಿಲಿನಲ್ಲಿ ನಿನ್ನೆ ರಾತ್ರಿ ಬೆಳಿಗ್ಗೆ ಹೊತ್ತು ಟೈಮಲ್ಲಿ ಈ ಥರ ಒಂದು ಮಳೆ ಸುರಿದಿದೆ, ಸ್ವಲ್ಪ ಹಳದಿ ಬಣ್ಣ ಮಿಶ್ರಿತವಾಗಿ. ಇದರಲ್ಲಿ ಬೇಕಾಗಿ ನಮ್ಮ ಗಾಡಿಯಲ್ಲಿ ಇಲ್ಲಿ ಎಲ್ಲ ಸುರಿದಿದೆ. ಒಂದು 15 ಮನೆ ಇದೆ. ಮನೆಯಲ್ಲೆಲ್ಲ ಮನೆಯವರಿಗೂ ಇದು ವಿಚಾರ ಗೊತ್ತಿರ್ಬೋದು. ಅದರಲ್ಲಿ ಸ್ವಲ್ಪ ಇದಕ್ಕೆ ವೈಜ್ಞಾನಿಕವಾಗಿ ಇದನ್ನು ಏನಾದರೂ ಅದಕ್ಕೊಂದು ಪರಿಹಾರವನ್ನು ಕಂಡುಹುಡುಕಿ ಅದಕ್ಕೆಲ್ಲವರ ಒಂದು ನೋಡುವಾಗ ಒಂದು ಹಳದಿ ಕಲರ್ ಇದೆ, ಅದು ಪೌಡ್ರ್ ಥರ ಇದೆ. ಅದು ವೈಜ್ಞಾನಿಕ ಅದನ್ನು ಸಮೀಕ್ಷೆಯನ್ನು ಮಾಡಿ ಅದಕ್ಕೆ ಒಂದು ಸೂಕ್ತವಾದ ಪರಿಹಾರ ನಮಗೆ ಕೊಡಬೇಕು. ಎಲ್ಲ ಕಡೆ ಈ ಥರ ಇದೆ, ಒಂದು ಈ ಕಲರ್ ವೈಟ್ ಥರ ನಮ್ಮ ಪೈಂಟ್ ಥರ ಬರ್ತದೆ. ಅದಾದಷ್ಟು ಬೇಗ ಅದರ ಬಗ್ಗೆ ಇಲಾಖೆಯಲ್ಲಿ ಗಮನಿಸಿ ನಮಗೆ ನಾವು ಕೊಂಬಾರು ಬಗ್ಗೆ ಸ್ವಲ್ಪ ಆತಂಕದಲ್ಲಿ ಬದುಕಿರುವ ಜನರು ನಾವು. ಒಂದು ಕಡೆಯಿಂದ ಎಲ್ಲ ಕಡೆಯಿಂದ ನಮಗೆ ಸಮಸ್ಯೆ. ಅದರಿಂದ ಈ ಒಂದು ಸಮಸ್ಯೆಯನ್ನು ಕೂಡ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಇದಕ್ಕೆ ಸಮಸ್ಯೆಯನ್ನು ಬಗೆಹರಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲ ಕಡೆ ತೆರೆದ ಬಾವಿ ಇರೋದು, ಆದ್ದರಿಂದ ನಮಗೇನಾದರೂ ಅದಕ್ಕೆ ಕುತೂಹಲ ಏನು ಅದರ ಸಮಸ್ಯೆ ಏನಾದರೂ ಆಗ್ಬೋದು ಅಂತ ನಮಗೆ ಸ್ವಲ್ಪ ಆತಂಕ ಅಷ್ಟೇ.